ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ವೀಕ್ಷಕರೇ, ಹೆಣ್ಣು, ಸ್ತ್ರೀ, ಮಹಿಳೆ ಈ ಜೀವ ಭೂಮಿಗೆ ಬಂತು ಅಂದರೆ ಪೋಷಕರಿಗೆ ಸಂಬಂಧಿಕರಿಗೆ ಅಸಡ್ಡೆ ಮಾತು. ಮಗು ಆಯಿತು ಅಂದರೆ ಅತ್ಯುತ್ಸಾಹದಲ್ಲಿ ಬಹುತೇಕರು ಏನು ಮಗು ಅಂತಾರೆ. ಹೆಣ್ಣು ಅಂದರೆ ಓ ಹೆಣ್ಣ ಹೋಗ್ಲಿ ಬಿಡು ಅಂತ ಮಾತು ಮರೆಸಿಬಿಡ್ತಾರೆ. ಅದೇ ಗಂಡು ಮಗು ಅಂದರೆ ಸಾಕು, ಓ ಹೌದಾ ಅಂತ ಉದ್ಗಾರ ತೆಗಿತಾರೆ. ಮಗ ಹುಟ್ಟಿದ್ನಪ್ಪ, ಮನೆಗೆ ವಾರಸುದಾರ ಬಂದ, ಮನೆಯ ಒಡೆಯ ಬಂದ, ಭೂಪ ಬಂದ, ಹೀಗೆ ನಾನಾ ರೀತಿಯ ಹೊಗಳಿಕೆಯ ಮಾತನ್ನಾಡಿ ಸಂಭ್ರಮಿಸಿ ಸಿಹಿ ಹಂಚಿಬಿಡ್ತಾರೆ. ಇಂತಹ ಅತ್ಯಾಧುನಿಕ ಯುಗದಲ್ಲೂ ಕೂಡ ಹೆಣ್ಣು ಮಗುವನ್ನು ಕಣ್ಣು ಬಿಡುವ ಮುನ್ನ ಕಣ್ಣು ಮುಚ್ಚಿಸಿ ಬಿಡುವ ಹೀನ ಕೃತ್ಯಗಳು ಇಂದು ಕಂಡು ಕಾಣದಂತೆ ನಡೀತಾನೇ ಇವೆ. ವೇದಿಕೆಗಳಲ್ಲಿ ಮಾತ್ರ ಹೆಣ್ಣು ಭೂತಾಯಿ, ತಾಳ್ಮೆಯ ಪ್ರತೀಕ, ಮನೆಯ ನಂದಾದೀಪ ಎಂದು ಬೊಗಳೆ ಬಿಡುವ ಜನ ಹೆಣ್ಣಿನ ಬಗ್ಗೆ ಅನೇಕ ಕಡೆ ತಾತ್ಸಾರ ಮನೋಭಾವ ತಳೆಯುವುದನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ, ನೋಡ್ತಾನೂ ಇದ್ದೇವೆ. ಇನ್ನು ಅನೇಕರು ಗಂಡು ಮಗು ಹುಟ್ಟಲಿ ಅನ್ನೋ ಕಾರಣಕ್ಕೆ ಡಜನ್ಗಟ್ಟಲೆ ಮಕ್ಕಳನ್ನು ಮಾಡಿಕೊಂಡು ಮಕ್ಕಳನ್ನು ಹೊರುವ ಯಂತ್ರದಂತೆ ಬಳಸಿ ಬಿಡ್ತಾರೆ. ಹೆಣ್ಣನ್ನು ಮದುವೆ ಆಗೋಕ್ಕೆ ಬೇಕು, ಮಕ್ಕಳು ಮಾಡೋಕ್ಕೆ ಬೇಕು, ಶುಭ ಸಂದರ್ಭಗಳಿಗೆ ಹೆಣ್ಣು ಬೇಕು. ಬಟ್ ಹೆರೋಕು ಹೊರೋಕು ಲಾಲನೆ ಪಾಲನೆ ಮಾಡುವ ಉಸಾಬರಿ ಕೆಲ ಅವಿವೇಕಿಗಳಿಗೆ ಬೇಕಾಗಿಲ್ಲ. ಆದರೆ ಭೂಮಿ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ಈ ಹೆಣ್ಣಿನ ಹುಟ್ಟನ್ನು ಯಾರೂ ತಡೆಯೋಕ್ಕಾಗಲ್ಲ. ಒಂದು ವೇಳೆ ಅದನ್ನು ತಡೆದ್ರು ಅಂದರೆ ಮನುಷ್ಯ ಅನ್ನೋ ಸೃಷ್ಟಿಗೆ ಫುಲ್ ಸ್ಟಾಪ್ ಇಟ್ಟಂತೆ. ಹೌದು ವೀಕ್ಷಕರೇ, ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಕಲ್ಪತರು ನಾಡಲ್ಲೂ ಈ ದಿನ ವಿಶೇಷ. ಕಾರಣ, ಇಡೀ ಜಿಲ್ಲೆಯ ಆಡಳಿತ ಮಹಿಳಾ ಅಧಿಕಾರಿಗಳ ಕೈಯಲ್ಲೇ ಇದೆ. ಜಿಲ್ಲೆಯ ಜಿಲ್ಲಾಧಿಕಾರಿ ಮಹಿಳೆ, ಅವರು ಶುಭಾ ಕಲ್ಯಾಣ್. ಜಿಲ್ಲೆಯಲ್ಲಿನ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಹಾಗೂ ಕಂದಾಯ ವಿಭಾಗದ AC 2 ಹುದ್ದೆ ನಿಭಾಯಿಸ್ತಾ ಇರೋ ಅಧಿಕಾರಿ ನಾಹಿದಾ ಜಂಜಂ. ಇವ್ರ ಜೊತೆಗೆ ಮಹಾನಗರ ಪಾಲಿಕೆ ಕಮಿಷನರ್ ಶುಭಾ ಕೂಡ ಮಹಿಳೆ. ಮುಂದುವರೆದು ಜಿಲ್ಲಾ ಪಂಚಾಯಿತಿ CEO ಅಶ್ವೀಜಾ ಬಿ, ಅವರು ಕೂಡ ದಿಟ್ಟ ಮಹಿಳೆ. ಇವ್ರ ಜೊತೆಗೆ ತುಮಕೂರು ತಾಲೂಕು ದಂಡಾಧಿಕಾರಿ ಅಂದರೆ ತಹಶೀಲ್ದಾರ್ ರಾಜೇಶ್ವರಿ ಕೂಡ ಮಹಿಳೆ. ಹೀಗೆ ಜಿಲ್ಲೆಯ ಆಯಕಟ್ಟಿನ ಜಾಗದಲ್ಲಿ ಮಹಿಳಾ ಅಧಿಕಾರಿಗಳೇ ತುಂಬಿದ್ದಾರೆ. ಇವರಿಗೆಲ್ಲ ಸದಾವಕಾಶ ಕಲ್ಪಿಸಿ ಮಹಿಳಾ ಶಕ್ತಿಯನ್ನು ಹೊರಗಚ್ಚಿರುವ ಕೀರ್ತಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರದ್ದು. ಮಹಿಳಾ ಅಧಿಕಾರಿಗಳು ಅಂದರೆ ಮೂಗು ಮುರಿಯದೆ ಅವರಿಗೆಲ್ಲ ನೈತಿಕ ಬೆಂಬಲ ನೀಡುತ್ತಾ ಉತ್ತಮ ಆಡಳಿತ ನೀಡುವತ್ತ ಈ ಮಹಿಳಾ ಅಧಿಕಾರಿಗಳಿಗೆ ಸಾಥ್ ನೀಡ್ತಾ ಇದ್ದಾರೆ. ಇವತ್ತು ವಿಮೆನ್ಸ್ ಡೇ ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ವಿಮೆನ್ಸ್ ಡೇ 8 ಮಾರ್ಚ್ಗೆ ಮಾತ್ರ ಸೀಮಿತ ಮಾಡಿಲ್ಲ. ಇವತ್ತು 9th ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಬರೇ ಸೋದರತ್ವ ಬ್ರದರ್ಹುಡ್ ಅಂತ ಹೇಳ್ತಿದ್ವಿ. ನಾವು ಇಟ್ಸ್ ಟೈಮ್ ಫಾರ್ ಸಿಸ್ಟರ್ಹುಡ್. ಯಾಕಂದರೆ ಹೆಣ್ಣಿಗೆ ಶಸ್ತ್ರು ಆಗಬಾರ್ದು, ಹೆಣ್ಣು ಇನ್ನೊಂದು ಹೆಣ್ಣಿಗೆ ಬೆಣ್ಣು ತಟ್ಟಬೇಕು. ಆ ಸಂಕಲ್ಪದಿಂದ ಈ ವಿಮೆನ್ಸ್ ಡೇ ನಾವು ಶುರು ಮಾಡೋಣ. ಒಂದು ಮಹಿಳೆಯರಿಗೆಲ್ಲರಿಗೂ ಒಂದು ನಾನು ಹೇಳೋದೇನು ಅಂದರೆ, ನೋ ಮ್ಯಾಟರ್ ವಾಟ್ ನೀವೇನು ಮಾಡಿದ್ರು ಎವ್ರಿ ವಿಮೆನ್ ವಿಲ್ ಫಾಲ್ ಇನ್ 2 ರೂಲ್ಸ್. ಎರಡೇ ರೋಲ್ ಏನು ಅಂತಂದರೆ ಐದರ್ ವಿಲನ್ ಆರ್ ವಿಕ್ಟಿಮ್. ದ ವಿಮೆನ್ ಹೂ ಫಾಲ್ ಇನ್ ದ ರೋಲ್ ಆಫ್ victim will always remain as victim because they don't have guts to be the villain. So be the villain, not in a negative way but in a positive way. ಯಾಕೆ ಅಂದರೆ ಯಾವಾಗ್ಲೂ ನಾವು ಇದು ಮಾಡಿದ್ರೆ ಇದಾಗುತ್ತೆ. ಯಾಕೆ ಅಂತಂದರೆ ನಮ್ಮಲ್ಲಿ ಈಗ ಆಲ್ರೆಡಿ ಚೇಂಜ್ ಆಗಿದೆ. ಯಾವಾಗಲೂ ನಮ್ಮ ಈಗ ಫ್ಯಾಮಿಲಿಯಲ್ಲೆಲ್ಲರೂ ಓದಬೇಕು, ಕಾಲೇಜ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಮಂಗಳಯಾನ್ ಹೋಗಬೇಕು, ಚಂದ್ರಯಾನ್ ಹೋಗಬೇಕು, ನಾಸಾ ಹೋಗಬೇಕು ಅಂತಾರೆ. ಬಟ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಅಡುಗೆ ಮಾಡಿ ಮಕ್ಳಿಗೆ ಬಾಕ್ಸ್ಗೆ ಹಾಕಿ ಹೋಗು ಅಂತಾರೆ. ಅದೇ ಗಂಡು ಹುಡುಗ ಸುಸ್ತಾಗಿ ಮನೆಗೆ ಬಂದರೆ ಮಕ್ಳು ಮುಂದೆ ಹೋದರೆ ಕರ್ಕೋ ಸುಸ್ತಾಗಿ ಬಂದಿರ್ತಾನೆ ಅಂತಾರೆ. ಅದೇ ಹೆಣ್ಮಗು ಸುಸ್ತಾಗಿ ಹೋದರೆ ಅದು ಏನು ಕೆಲಸ ಮಾಡ್ತಿದ್ಯಾ ನೀನು, ಆ ಮಕ್ಕಳು ನೋಡ್ಕೊಳಕ್ಕಾಗಲ್ಲ ನಿನಗೆ. ಸೊ ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಬೇಕು. ನಮ್ಮ ಕಲ್ಚರ್ ಅದನ್ನು ಹೇಳ್ಕೊಟ್ಟಿಲ್ಲ. ನಮ್ಮ ಮಾತನ್ನ ನಾವು ಹೇಳಿ ನಮ್ಮ ವರ್ಡ್ಸ್ನ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ. ನಾವು ವಿ ಆರ್ ಗ್ಲೋರಿಫೈಯಿಂಗ್ ದಟ್ ಮಲ್ಟಿ ಟಾಸ್ಕಿಂಗ್ ಥಿಂಗ್. ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು. ಅದನ್ನು ಗ್ಲೋರಿಫೈ ಮಾಡ್ತಾ ಇಂಡೈರೆಕ್ಟಾಗಿ ನಾವು ಆ ಕೂಪದಲ್ಲಿ ಬೀಳ್ತಾ ಇದ್ದೀವಿ. ಸೊ ಅದು ಆಗಬಾರ್ದು. ಈಗ ನಾವೇನು ಮಾಡಬೇಕು ಅಂದರೆ ರಿಸ್ಕ್ ತೊಗೋಬೇಕು. ಎಲ್ಲರೂ ಹೇಳ್ತಾರೆ ಅದು ಮಾಡಿದ್ರೆ ರಿಸ್ಕ್, ಇದು ಮಾಡಿದ್ರೆ ರಿಸ್ಕ್. ನಾನು ಯೂನಿವರ್ಸಿಟಿ ಟಾಪರ್ ಇದ್ದಾಗ US ಅಲ್ಲಿ ಪ್ಲೇಸ್ಮೆಂಟ್ ಆಗಿತ್ತು. ಆಗ ನಾನು KPSC ಓದಕ್ಕೆ ಹೋದಾಗ ಎಲ್ಲರೂ ಹೇಳಿದ್ರು ರಿಸ್ಕ್ ಅಂತ. ಏನು ರಿಸ್ಕು? ಹೆಣ್ಮಕ್ಳು ಮನೇಲಿ ಇರೋದೇ ರಿಸ್ಕ್, ಆಚೆ ರೋಡಲ್ಲಿ ಹೋಗೋದೇ ರಿಸ್ಕ್, ಬಸ್ ಹತ್ತೋದೇ ರಿಸ್ಕ್, ಮನೆಗೆ ಲೇಟಾಗಿ ಬಂದ್ರೇ ರಿಸ್ಕ್, ಹೆಣ್ಮಗು ಇರೋದೇ ರಿಸ್ಕ್. ಸೊ ಹಾಗಾಗಿ ನಮಗೆ ರಿಸ್ಕ್ ತೊಗೊಳೋದ್ರಲ್ಲಿ ಏನು ಭಯ ಇಲ್ಲ. ಇಫ್ ಯು ಲೀಡ್
If you win, you will lead. If you lose, you will learn. So, for all the women out here, I would like to end up my remarks by saying, men be the leaders, but women are the strategists who are sitting over the leaders. Ya Devi Sarvabhuteshu Shakti Rupena Samstita, Ya Devi Sarvabhuteshu Matru Rupena Samstita, Ya Devi Sarvabhuteshu Shanti Rupena Samstita. Namastasye, 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 Namo Namaha. Jai Hind, Jai Karnataka. ಈ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಬಟವಾಡಿ ಬಳಿಯ ಚೇತನ ಮಂದಿರದ ಶಾಲೆಯಲ್ಲಿ 99%ಕ್ಕೂ ಅಧಿಕ ಮಂದಿ ಮಹಿಳಾ ಶಿಕ್ಷಕಿಯರೇ ಇದ್ದಾರೆ. ಅವರು ಬೆಳಗೆರೆ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆ ಒಬ್ಬಳು ಕರೆಕ್ಟಾಗಿದ್ದರೆ ಇಡೀ ಪ್ರಪಂಚ, ನಾನು ದೇಶ ಅಂತ ಹೇಳ್ತಿಲ್ಲ, ಇಡೀ ಪ್ರಪಂಚನ ಆಳಬಹುದು ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಹೆಣ್ಣಿಗೆ ಪೇಷನ್ಸ್ ಇರುತ್ತೆ. ಹೆಣ್ಣಲ್ಲಿ ಇರೋಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ಹೆಣ್ಣು ಕೂಗಾಡ್ತಾಳೆ, ಜೋರು ಮಾಡ್ತಾಳೆ ಅಂದ ತಕ್ಷಣ ಅವಳಿಗೆ ಪೇಷನ್ಸ್ ಇಲ್ಲ ಅನ್ಕೋಬೇಡಿ. ಮತ್ತು ಪ್ರೀ ಪ್ಲ್ಯಾಂಡ್ ಆಗಿರ್ತಾರೆ. ಹೆಣ್ಣು ಯಾವಾಗಲೂ ಪ್ರೀ ಪ್ಲ್ಯಾಂಡ್. ನಾನು ಇದನ್ನು ಜೆಂಟ್ಸಿಗೆ ಇಲ್ಲ ಅನ್ನೋದನ್ನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಬಟ್ ಹೆಣ್ಣಲ್ಲಿ ಎಲ್ಲ ಥರ ಕ್ವಾಲಿಟೀಸು ಇರುತ್ತೆ. ಮತ್ತು ಈಗಿನ ಪ್ರಪಂಚದಲ್ಲಿ ಹೆಣ್ಣೇ ಎಲ್ಲ ಕಡೆ ಇದೆ. ಎಲ್ಲೇ ನೋಡಿ, ಒಂದು ಸ್ಕೂಲ್ಸಲ್ಲಿ HMC ಇರ್ಬೋದು, ನಮ್ಮದೇ ಸ್ಕೂಲ್ ತಗೊಳ್ಳಿ, ಪ್ರೈಮರಿ, ನರ್ಸರಿ, ಹೈಸ್ಕೂಲ್, ಕಾಲೇಜ್, ಡಿಗ್ರಿ ಕಾಲೇಜ್, ಎಲ್ಲ ಕಡೆ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಲೇಡೀಸ್. ಅದೇ ಥರ ನಮ್ಮ ಜಿಲ್ಲಾ ಪಂಚಾಯತ್ ಅಂತ ತಗೊಳ್ಳಿ, ಎಲ್ಲರೂ ಹೆಣ್ಣು. ಶುಭಾ ಕಲ್ಯಾಣ್ ಮೇಡಮ್ ಇರ್ಬೋದು, ನಾಹಿದಾ ಮೇಡಮ್ ಇರ್ಬೋದು, ಅಶ್ವಿಜಾ ಮೇಡಮ್ ಇರ್ಬೋದು, ಆ ಥರ ಎಲ್ಲ ಕಡೆ ಹೆಣ್ಣು ಮಕ್ಕಳೇ ಮೇಲಿನ ಸ್ಥಾನಕ್ಕೆ ಇರ್ತಾರೆ. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಮೇಲೆ ಬಂದರೆ ಇಡೀ ನಮ್ಮ ದೇಶ, ನಮ್ಮ ಪ್ರಪಂಚ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗುತ್ತೆ ಅಂತ. ಹೆಣ್ಣು ಹೇಳ್ತಾರಲ್ಲ, ಹೆಣ್ಣು ಒಬ್ಬಳು ಕಲಿತರೆ ಸಾಕು ಇಡೀ ಶಾಲೆ ನಡೆದಂತೆ, ಅಥವಾ ಒಂದು ಫ್ಯಾಮಿಲಿ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಅದಕ್ಕೆ ಕಾರಣ ಹೆಣ್ಣು. ಆದರೂ ಕೂಡ ಈಗಿನ ಪ್ರಪಂಚ ಹೇಗಿದೆ ಅಂದರೆ ಇನ್ನೂ ಪುರುಷ ಪ್ರಧಾನ ಅಂತ ಅಂದ್ಕೊಂಡಿದ್ದಾರೆ. ಅದು ಸುಳ್ಳು. ದಟ್ ಈಸ್ 100% ರಾಂಗ್. ಪುರುಷ ಪ್ರಧಾನ ಅಂತ ಅವ್ರು ಅಂದ್ಕೊಂಡಿರ್ಬೋದು, ಅವರು ಜೋರು ಮಾಡ್ಬೋದು. ಆದರೆ ಏನೇ ಆದರೂ ಕೂಡ ಹೆಣ್ಣೇ ಮುಖ್ಯ. ಅದರಿಂದ ಹೆಂಗಸರಿಗೆ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಅಲ್ಲೇ ಇರ್ತಾರೆ. ಒಂದು ಹೆಣ್ಣಿಗೆ ಯಾವ ಜಾಗದಲ್ಲಿ ಗೌರವ ಇದೆ ಅಲ್ಲಿ ಮಾತ್ರ ಎಲ್ಲ ದೇವರು ಇರಕ್ಕೆ ಸಾಧ್ಯ ಅಂತ ನಮ್ಮ ಸಂಪ್ರದಾಯದ ಪ್ರಕಾರ ಹೇಳಕ್ಕೆ ಇಷ್ಟಪಡ್ತೇನೆ. ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಎಲ್ಲರಿಗೂ ನಾರಿ ದಿನಾಚರಣೆಯ ಶುಭಾಶಯಗಳು. ಇವ್ರ ಜೊತೆಗೆ ಉದ್ಯಮಿ SP ಚಿದಾನಂದ್ ಕೂಡ ಮಹಿಳಾ ದಿನಾಚರಣೆಯ ಮಹತ್ವ ಕುರಿತಂತೆ ಮಾತನಾಡಿದ್ದಾರೆ. ಏನು ಹೇಳಿದರು ಅನ್ನೋದನ್ನು ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 8ನೇ ತಾರೀಕು ಬರೆದಂಥ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಮಹಿಳೆಯರಿಗೆ ಆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಮಹಿಳೆಯರು ಅಂದರೆ ಬರೀ ತಾಯ್ತನಕ್ಕೆ ಸೀಮಿತವಾಗಿಲ್ಲ ಅಥವಾ ಭೋಗದ ವಸ್ತುವೂ ಆಗಿಲ್ಲ. ಮಹಿಳೆಯರು ಇವತ್ತು ಸರ್ವಶ್ರೇಷ್ಠರಾಗಿದ್ದಾರೆ. ಎಲ್ಲ ರಂಗದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ದಾಪಕಾಲನ್ನು ಇಟ್ಟಿರ್ತಾರೆ. ಬಹುಶಃ ಸುನೀತಾ ಅವರವರನ್ನು ಚಂದ್ರಲೋಕಕ್ಕೆ ಹೋಗಿ ಸುಮಾರು 1 ವರ್ಷ ಅಂತರಿಕ್ಷದಲ್ಲೇ ಇದ್ದು ಸಾವಿನ ಜೊತೆ ಹೋರಾಟವನ್ನು ಮಾಡಿ ಬದುಕುಳಿದು, ಅದು ಭಾರತೀಯ ಹೆಣ್ಮಗಳು. ಮೊದಲನೇದಾಗಿ ಅವರನ್ನು ಅಭಿನಂದಿಸ್ತೀನಿ ಇಂತಹ ಒಂದು ಮಹಿಳಾ ದಿನದಂದು. ಎಂಥ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯುವಂಥ, ಇವತ್ತು ರಕ್ಷಣಾ ಕ್ಷೇತ್ರದಲ್ಲಿ ಅನೇಕರು ಪೈಲಟ್ ಆಗಿದ್ದಾರೆ, ಯುದ್ಧ ವಿಮಾನಗಳನ್ನು ಚಾಲನೆ ಮಾಡುವಂಥ ಶಕ್ತಿ ಹೊಂದಿದ್ದಾರೆ, ಮತ್ತು ಸೈಂಟಿಸ್ಟ್ಗಳಾಗಿದ್ದಾರೆ. ಅನೇಕ ರಂಗದಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಪರಿಣತಿಯನ್ನು ಹೊಂದಿದಂಥ, ಏನು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಮೇಲ್ಗೈ ಎನ್ನುವ ಕ್ಷೇತ್ರದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಕೂಡ ರಿಸಲ್ಟು ಅವರೇ 1-2% ಯಾವುದೇ PUC ಆಗಿರ್ಬೋದು, SLC ಆಗಿರ್ಬೋದು, ಮಹಿಳಾ ರಂಗದಲ್ಲಿ ರಿಸಲ್ಟ್ ಕೂಡ ಹೆಚ್ಚಿನದಾಗಿ ತೆಗೆದುಕೊಳ್ತಾ ಇದ್ದಾರೆ. ಅಷ್ಟೇ ಯಾಕೆ, ಬುಡಕಟ್ಟು ಜನಾಂಗದಿಂದ ಬಂದಂಥ ದ್ರೌಪದಿ ಮುರ್ಮುರವರು ಇವತ್ತು ಇಂದಿನ ರಾಷ್ಟ್ರಪತಿಗಳಾಗಿದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ಸವಾಲುಗಳ ಜೊತೆಗೆ ಅಂಥ ಉನ್ನತ ಹುದ್ದೆಯನ್ನು ಮಾಡಿದ್ದಾರೆ. ಅನೇಕರು, ಸರೋಜಾ ದೇವಿಯವರಿರ್ಬೋದು, ಸಾಕಷ್ಟು ಕಲಾವಿದರಿದ್ದಾರೆ, ಚಿತ್ರರಂಗದಲ್ಲಿ ತನ್ನ ಯಶಸ್ಸನ್ನು ಪಟ್ಟಿದ್ದಾರೆ, ಮತ್ತು ಅನೇಕ ಗಾಯಕರಿದ್ದಾರೆ. ಕ್ರೀಡೆಯಲ್ಲಿ ಇವತ್ತು ಏನು ಕ್ರಿಕೆಟ್ನಲ್ಲಿ ನಮಗೆ ಮೊನ್ನೆ ಕೂಡ ವರ್ಲ್ಡ್ ಕಪ್ ಚಾಂಪಿಯನ್ ಕೂಡ
ನಮ್ಮ ಭಾರತಕ್ಕೆ ತಂದುಕೊಟ್ಟಂಥ ಮಹಿಳೆಯರಾಗಿದ್ದಾರೆ. ಸಾಕಷ್ಟು ಕ್ಷೇತ್ರದಲ್ಲಿ ಕೂಡ ಮಹಿಳೆಯರ ಪಾತ್ರ ವಿಶೇಷ ಮತ್ತು ವಿಭಿನ್ನವಾಗಿದೆ. ಇಂತಹ ಒಂದು ನಿಟ್ಟಿನಲ್ಲಿ ನಾವು ಅವರನ್ನು ಗೌರವಿಸುವ, ಸಾಮಾಜಿಕ ಕಳಕಳಿಯಿಂದ ಅವರನ್ನು ಗೌರವಿಸುವ ಕಾರ್ಯ ಎಲ್ಲ ಭಾರತೀಯ ನಾಗರಿಕರು ಮಾಡಬೇಕು. ಮತ್ತು ನಾವು ಪುರುಷರ ಮೇಲ್ಗೈ ಮತ್ತು ಮಹಿಳೆಯರು ಕೆಳಗೈ ಎನ್ನುವ ಒಂದು ರೀತಿಯಲ್ಲಿ ಖಿನ್ನತೆಯನ್ನು ನೋಡಿದ ಹಾಗೆ ಮತ್ತು ತಾರತಮ್ಯವನ್ನು ಮಾಡಿದ ಹಾಗೆ ಮಾಡಬೇಕು. ಯಾಕೆಂದರೆ ಅವರಿದ್ದರೆ ನಾವು ಈ ಒಂದು ಜಗತ್ತು, ಹೆಣ್ಣೊಂದು ಜಾತಿ ಗಂಡೊಂದು ಜಾತಿ, ನಾವಿಬ್ಬರಿಗೆ ಗೌರವಿಸುವ ಆದ್ಯ ಕರ್ತವ್ಯ ನಾವೆಲ್ಲ ಮಾಡಿದಾಗಲೇ ಕೂಡ ಈ ಒಂದು ಮನುಕುಲಕ್ಕೆ ನಾವು ಕೊಟ್ಟಂಥ ನ್ಯಾಯ ಅಂತ ನಾನು ಕೂಡ ಭಾವಿಸ್ತೀನಿ. ಬಹುಶಃ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು, CEO ಆಗಿರ್ಬೋದು, ಮತ್ತು AC ಮೇಡಮ್ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಸ್ತ್ರೀಯರೇ. ಒಂದು ಅಡ್ಮಿನಿಸ್ಟ್ರೇಷನ್ ಆಡಳಿತವನ್ನು ಸ್ವಚ್ಛವಾಗಿ ಮಾಡ್ತಾ ಇದ್ದಾರೆ. ಅದು ಆ ಸ್ತ್ರೀಯರಿಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ. ಮತ್ತು ಒಂದು ನಾವು ಏನು ಕೊಡುವಂಥ ಗೌರವವನ್ನು ಕೊಟ್ಟರೆ ಅವರು ಕೂಡ ಒಂದು ಅವರ ಆಡಳಿತದಲ್ಲಿ ಭಾಳ ಸದ್ಬಳಕೆಯನ್ನು ಮಾಡಿಕೊಂಡು ಒಳ್ಳೆಯ ಅಚ್ಚುಕಟ್ಟಾದ ಆಡಳಿತವನ್ನು ಈಗಾಗಲೇ 2 ವರ್ಷದಿಂದ ಒಂದು ನಮ್ಮಲ್ಲಿ ಏನು ಸಾಕಷ್ಟು ಜನ ಏನು ತುಮಕೂರು ಜಿಲ್ಲೆಯಲ್ಲಿ ಸ್ತ್ರೀಯರದೇ ಕಾರುಬಾರು ಅಂತಾರೆ, ಆದರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಅಭಿನಂದನೆಗಳನ್ನು ಎಲ್ಲ ಅಧಿಕಾರಿ ವರ್ಗದವರಿಗೆ ಸಲ್ಲಿಸ್ತೀನಿ. ಒಟ್ಟಾರೆ ಹೇಳೋದಾದರೆ ಕವಿವರಿಯರು ಹೇಳಿದ ಹಾಗೆ ಸ್ತ್ರೀ ಅಂದರೆ ಅಷ್ಟೇ ಸಾಲದು, ಮಹಿಳೆ ಕೂಡ ಎಲ್ಲರ ಬದುಕಲ್ಲೂ ಮಹತ್ತರ ಪಾತ್ರ ವಹಿಸುವ ಒಂದು ದಿಶಕ್ತಿ. ಅವಳಿಲ್ಲದ ಈ ಜಗತ್ತನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೆಣ್ಣು ಎತ್ತವರು ಪುಣ್ಯವಂತರು, ಅದೃಷ್ಟವಂತರು ಅಂದರೂ ತಪ್ಪೇನಿಲ್ಲ. ನನಗೂ 2 ಪುತ್ರಿಯರು, ಒಬ್ಬ ಹೆಂಡತಿ. ನಾನು ಕೂಡ ಭಾಗ್ಯವಂತ. ಸಕಲ ಮಹಿಳಾ ಕುಲಕ್ಕೆ ಮಹಿಳಾ ದಿನಾಚರಣೆಯ ಶುಭಾಶಯ. ನೀವಿದ್ದ ಕಡೆ ಬೆಳಕು, ನೀವಿದ್ದ ಕಡೆ ಉತ್ತಮ ಭವಿಷ್ಯ. ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.